Hey guys, welcome back. ಅಣ್ಣ, ರಾಜ್ಯಾದ್ಯಂತ 1,60,000 OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಸರ್ಕಾರ ಅಂತ ಒಂದು ವರದಿಯಾಗಿದೆ. ಈ ಬಗ್ಗೆ TSW ರಿಟೈರ್ಡ್ TSW ಆಗಿ ತಾವೇನು ಹೇಳ್ತೀರಣ್ಣ? ನಾನು ಕೂಡ ಇವತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಈ ವರದಿಯನ್ನು ನೋಡಿದೆ. ಈ ವರದಿ ಏನಾಗ್ತಾ ಇದೆ ಅಂತಂದರೆ, ಈ ಕಾಂಗ್ರೆಸ್ ಪಕ್ಷದೊಳಗಡೆ, ಕಾಂಗ್ರೆಸ್ ಸರ್ಕಾರದೊಳಗಡೆ ಇರ್ತಕ್ಕಂಥ ಕುರ್ಚಿಗಾಗಿ ಕಚ್ಚಾಟ, ಕಾನೂನು ಸುವ್ಯವಸ್ಥೆಯ ಅಧಪತನ, ಅಧಿಕಾರಿಗಳು ಸರ್ಕಾರದ ಹಿಡಿತಕ್ಕೆ ಸಿಕ್ಕದೆ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು, ಡ್ರಗ್ ಮ್ಯಾನುಫ್ಯಾಕ್ಚರಿಂಗು, ಡ್ರಗ್ ಮಾಫಿಯಾ, ಕುಡಿತ ಊರೂರಿಗೆ ತಲುಪಿಸುವಂಥ ಕೆಲಸ, ಇಷ್ಟೆಲ್ಲ ಗೋಜಲುಗಳ ನಡುವೆ ಈ ವರದಿಯನ್ನು ನೋಡಿ ನನಗೆ ಬೇಜಾರಾಯಿತು. ಈ ವರದಿಯನ್ನು ಸರ್ಕಾರ ಅಥವಾ ಸಾರ್ವಜನಿಕರು ಸೀರಿಯಸ್ ಆಗಿ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ನಾನು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಅಧಿಕಾರಿಯಾಗಿ 15 ವರ್ಷ ಕೆಲಸ ಮಾಡಿದ್ದೀನಿ. ಅದರ ಹಿನ್ನೆಲೆಯಲ್ಲಿ ನಾನೊಂದೆರಡು ಅಂಶಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಈ ವರದಿನಲ್ಲಿ ಏನಿದೆ ಅಂತಂದ್ರೆ, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ, ಅಂದ್ರೆ ಕಾಲೇಜಲ್ಲಿ ಓದ್ತಕ್ಕಂಥ PUC, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಹೀಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಈ ತರ ಯೂನಿವರ್ಸಿಟಿ ಲೆವೆಲಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಹಿಂದುಳಿದ ವರ್ಗಗಳ ಮಕ್ಕಳಿಗೆ ದೊಡ್ಡ ಅನಾಹುತ ಆಗಿರೋದನ್ನ ವರದಿ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳೋದೇನಪ್ಪ, ಇವ್ರ ಸರ್ಕಾರ ಅಹಿಂದ ಸರ್ಕಾರ ಅಂತೆ, ಮತ್ತಿವರು ಸಮಾಜವಾದಿ ಅಂತೆ, ಆ ಥರ ಎಲ್ಲ ಬಿಂಬಿಸ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. 2023, 24, 25 ಈ 2 ವರ್ಷಗಳಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ, ಅಂದ್ರೆ ಕಾಲೇಜು ಮಕ್ಕಳು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರೋರು ಎಷ್ಟು ಅಂದ್ರೆ 16,17,000. ಅದರಲ್ಲಿ ಎಲಿಜಿಬಿಲಿಟಿ ಎಷ್ಟು ಮಕ್ಕಳಾಗಿದ್ದಾರೆ ಅಂತಂದ್ರೆ 13,91,000. ಈ 13,91,000ದಲ್ಲಿ ಬೆನಿಫಿಷಿಯರೀಸ್ ಎಷ್ಟಾಗಿದ್ದಾರೆ, ಎಷ್ಟು ಜನರಿಗೆ ಸ್ಕಾಲರ್ಶಿಪ್ ಬಂದಿದೆ ಅಂದ್ರೆ 12,31,000 ಜನರಿಗೆ ಸ್ಕಾಲರ್ಶಿಪ್ ಬಂದಿದೆ. ಉಳಿಕೆಯಾಗಿರೋದೆಷ್ಟು? 1,60,000 ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಂದಿಲ್ಲ. ಧಾರವಾಡದಿಂದ ಮಹಾದೇವ್ ಅಂತ ಒಂದು ಹುಡುಗ ಹೇಳ್ತಾ ಇದ್ದಾನೆ, ಈ ಸ್ಕಾಲರ್ಶಿಪ್ ಬರದೇ ಇರೋದ್ರಿಂದ ನಮ್ಮ ತಿಂಗಳ ಖರ್ಚನ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಹಾಸ್ಟೆಲ್ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಅದೇ ರೀತಿ ಅನೇಕ ವಿದ್ಯಾರ್ಥಿಗಳು ಧಾರವಾಡದಿಂದ ಮಾತಾಡಿದ್ದಾರೆ, ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಕ್ಕಳು ಮಾತಾಡಿದ್ದಾರೆ. ಆದರೆ ಇಡೀ ರಾಜ್ಯದಲ್ಲಿ ಇದು ವ್ಯಾಪಕವಾಗಿ ಅನ್ಯಾಯ ಆಗ್ತಾ ಇದೆ. ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರಂತೆ, ಈಗಾಗಲೇ ಹಣಕಾಸು ಇಲಾಖೆಗೆ ಪ್ರಪೋಸಲ್ ಹೋಗಿದೆ, ಹಣಕಾಸು ಇಲಾಖೆಯವರು ಒಪ್ಕೊಂಡಿಲ್ಲ ಅಂತ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಕೈಲಿದೆ. ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೇಳ್ತಾರಲ್ಲ, ಅವ್ರ ಕೈಲಿ ಹಣಕಾಸು ಇಲಾಖೆ ಇರೋದು. ಹಿಂದುಳಿದ ವರ್ಗಗಳ ಮಕ್ಕಳಿಗೆ, ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಕ್ಕಾಗದೆ ಮಕ್ಕಳು ಪರಿತಪಿಸ್ತಾ ಇದ್ದಾರೆ ಅಂತಂದ್ರೆ ಇವ್ರು ಯಾವ ಸೀಮೆ ಬ್ಯಾಕ್ವರ್ಡ್ ಕ್ಲಾಸಸ್ ಚಾಂಪಿಯನ್ ಅಂತ. ಸೊ ಅದಕ್ಕೆ ನನಗನ್ಸುತ್ತೆ ಈ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ನನಗೆ ಅನಿಸಿಲ್ಲ. ನಿಮ್ಮ ಮೂಲಕ ನಾನು ಮನವಿ ಮಾಡೋದೇನು ಅಂತಂದ್ರೆ, ಸಾರ್ವಜನಿಕರಿಗೆ ಮತ್ತು SC, ST, OBC ಮೈನಾರಿಟಿ ಮಕ್ಕಳಿಗೆ ಮನವರಿಕೆ ಮಾಡೋದೇನು ಅಂತಂದ್ರೆ, ಈ ಸರ್ಕಾರ ನಿಮ್ಮ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಉದ್ಯೋಗಕ್ಕೆ
ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಇವ್ರು ಮಾಡ್ತಾ ಇರೋ ಈ ಅನಾಹುತಕ್ಕೆ ತಕ್ಕ ಪಾಠವನ್ನ ನೀವೆಲ್ಲ ಕಲಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಥ್ಯಾಂಕ್ ಯು.